ಈ ಒಂದು ವಿಡಿಯೋದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು 3 ಬ್ಲೂ ಪ್ರಿಂಟನ್ನು ಬಿಟ್ಟಿದ್ದಾರೆ. ವಿದ್ಯಾರ್ಥಿಗಳ ಪ್ರಶ್ನೆ ಏನಪ್ಪ ಅಂತಂದರೆ 3 ಬ್ಲೂ ಪ್ರಿಂಟ್ ಏನೋ ಬಿಟ್ಟಿದ್ದಾರೆ. ಮಾರ್ಚ್ 1ನೇ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವ ಬ್ಲೂ ಪ್ರಿಂಟ್ ಅಪ್ಲೈ ಆಗುತ್ತೆ, ಅನ್ವಯ ಆಗುತ್ತೆ ಅನ್ನುವಂಥ ಒಂದು ಪ್ರಶ್ನೆ. ಈ ಒಂದು ಪ್ರಶ್ನೆಗೆ ನಾನು ಸಂಪೂರ್ಣವಾಗಿರ್ತಕ್ಕಂಥ ಉತ್ತರ ಕೊಡ್ತಾ ಇದ್ದೇನೆ. ಏನು ಮಾಡಬೇಕು, ಹೋಗಿ ಏನೆಲ್ಲ ಅಂತ ಹೇಳ್ತಾ ಇದ್ದೇನೆ. ಜಸ್ಟ್ ವಿಡಿಯೋನ ಕೊನೆಗೆ ತಗೊಂಡು. ಹೌದು ಸ್ನೇಹಿತರೆ, ನಾನು ರಾಹುಲ್ ಬಿಡ್ನಾಳ್. ನೀವು ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಕ್ಲಾಸಸ್ಸನ್ನು ನಾನು ಮಾಡ್ತಾ ಇರ್ತೇನೆ. ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ, ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ. ಎಲ್ಲ ರೀತಿಯ PDF ನೋಟ್ಸ್, ಈಚ್ ಆ್ಯಂಡ್ ಎವ್ರಿಥಿಂಗ್ ಯು ವಿಲ್ ಗೆಟ್ ದೇರ್. ಎಲ್ಲ ಪ್ರತಿಯೊಂದು ನಿಮ್ಗೆ ಸಿಗುತ್ತೆ. ನಿಮ್ಗೆ ಏನೇ ಡೌಟ್ ಇದ್ದರೂ ನೀವು ಜಸ್ಟ್ ನನ್ನಲ್ಲಿ ಕೇಳ್ಬೋದು, ನಾನು ಉತ್ತರ ಕೊಡ್ತಾ ಇದ್ದೇನೆ. ಈಗ 3 ಕ್ವೆಶ್ಚನ್ ಪೇಪರ್ಗೆ 3 ಬ್ಲೂ ಪ್ರಿಂಟನ್ನು ಕೊಟ್ಟಿದ್ದಾರೆ. ಯಾವುದನ್ನು ನಂಬಬೇಕು, ಯಾವುದ್ರ ಪ್ರಕಾರ ಓದಬೇಕು, 2025 ಮಾರ್ಚ್ನಲ್ಲಿ ಯಾವ ಬ್ಲೂ ಪ್ರಿಂಟ್ ಬರುತ್ತೆ ಅಂತ ಕೇಳೋದಾದರೆ 3 ಬ್ಲೂ ಪ್ರಿಂಟನ್ನು ನಾನು ಸ್ಟಡಿ ಮಾಡಿದ್ದೇನೆ ಆಲ್ರೆಡಿ. 3 ಬ್ಲೂ ಪ್ರಿಂಟಲ್ಲಿ ಕೆಲವೊಂದಿಷ್ಟು ಸಬ್ಜೆಕ್ಟನ್ನು ಹೇಳ್ತೇನೆ. ಯಾವ್ಯಾವ ಎಷ್ಟೆಷ್ಟು ಮಾರ್ಕ್ಸ್ ಡಿಫ್ರೆನ್ಷಿಯೇಟ್ ಇದೆ ಏನೆಲ್ಲ ಹೇಳ್ತಾ ಇದ್ದೇನೆ. ಇಲ್ಲಿ ನೋಡಿ, ಫಸ್ಟ್ ಆಫ್ ಆಲ್ ಹೇಳಬೇಕಂತಂದರೆ ಕನ್ನಡ ಬ್ಲೂ ಪ್ರಿಂಟ್ ತಮಗೆಲ್ಲ ಗೊತ್ತೇ ಇದೆ. ಕನ್ನಡದಲ್ಲಿ 1 ಮಾರ್ಕ್ಸ್ ಕೂಡ ಇದಿಲ್ಲ, ಡಿಫ್ರೆನ್ಷಿಯೇಟ್ ಆಗ್ತಾ ಇಲ್ಲ. 3ಕ್ಕೆ 3 ಬ್ಲೂ ಪ್ರಿಂಟ್, ಗದ್ಯ ಭಾಗ ಆಗಿರ್ಬೋದು, ಪದ್ಯ ಭಾಗ ಆಗಿರ್ಬೋದು, ದೀರ್ಘ ಗದ್ಯ ಆಗಿರ್ಬೋದು, ಸೇಮ್ ಇದೆ, ಲಿಟ್ರಲಿ ಸೇಮ್ ಇದೆ. ಅದೇ ರೀತಿ ನೋಡಿ, ಈಗ ಇಂಗ್ಲೀಷ್ ನೋಡಿದರೆ ಪೂರ್ತಿ 3ಕ್ಕೆ 3 ಬ್ಲೂ ಪ್ರಿಂಟ್ ಡಿಫ್ರೆಂಟ್ ಇದೆ. ನಾನು ಮೊದಲು ಆನ್ಸರ್ ಕೊಡ್ತಾ ಇದ್ದೇನೆ, ಯಾವ ಬ್ಲೂ ಪ್ರಿಂಟನ್ನು ಅಪ್ಲೈ ಮಾಡಬೇಕಂತ ಹೇಳ್ತೇನೆ. 3ಕ್ಕೆ 3 ಇಂಗ್ಲೀಷ್ ಡಿಫ್ರೆಂಟ್ ಇದೆ. ಅದೇ ರೀತಿ ಅಕೌಂಟೆನ್ಸಿ ಡಿಫ್ರೆಂಟ್, ಪೂರ್ತಿ 3ಕ್ಕೆ 3 ಪೇಪರ್ ಡಿಫ್ರೆಂಟ್ ಆಗಿದೆ. ಜಾಗ್ರಫಿ ಪೂರ್ತಿ ಡಿಫ್ರೆಂಟ್ ಇದೆ. ಬಿಸ್ನೆಸ್ ಸ್ಟಡಿ ಆಸ್ ಪರ್ 3ಕ್ಕೆ 3 ಸೇಮ್ ಇದೆ. ಎಜುಕೇಷನ್ 3ಕ್ಕೆ 3 ಸೇಮ್ ಇದೆ. 1 ಮಾರ್ಕ್ಸು ಚೇಂಜ್ ಇಲ್ಲ, 1 ಮಾರ್ಕ್ಸು ಆ ಕಡೆ ಈ ಕಡೆ ಏನೂ ಡಿಫ್ರೆನ್ಷಿಯೇಟ್ ಆಗಿಲ್ಲ. ಎಕನಾಮಿಕ್ಸ್ 3ಕ್ಕೆ 3 ಸೇಮ್ ಇದೆ. ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಒಂದೇ 1 ಮಾರ್ಕ್ಸ್ ಡಿಫ್ರೆನ್ಷಿಯೇಟ್ ಆಗ್ತಾ ಇದೆ. ಅದು ಅಕ್ಯುರೇಟ್ ಅಂತಂದರೆ ಸೇಮ್ ಅಂತಲೇ ತಿಳ್ಕೊಬೋದು. ಅದೇ ರೀತಿ ಮತ್ತೆ ಮುಂದೆ ನೋಡೋದಾದರೆ ಸೋಷಿಯಾಲಜಿ 3ಕ್ಕೆ 3 ಕ್ವೆಶ್ಚನ್ ಪೇಪರ್ಗೆ 3ಕ್ಕೆ 3 ಬ್ಲೂ ಪ್ರಿಂಟ್ ಸೇಮ್ ಇದೆ. ಒಂದೇ 1 ಮಾರ್ಕ್ಸ್ ಡಿಫ್ರೆನ್ಷಿಯೇಟ್ ಆಗ್ತಾ ಇದೆ. ಅದೇ ರೀತಿ ಪೊಲಿಟಿಕಲ್ ಸೈನ್ಸ್ ಒಂದೇ 1 ಅಂಕ, ಪೊಲಿಟಿಕಲ್ ಸೈನ್ಸಲ್ಲಿ ಒಂದೇ 1 ಅಂಕ ಡಿಫ್ರೆನ್ಷಿಯೇಟ್ ಆಗ್ತಾ ಇದೆ. ನಂತರ ನೋಡೋದಾದರೆ ಎಜುಕೇಷನ್ ಸೇಮ್ ಆಗಿದೆ, ಇಂಗ್ಲೀಷ್ ಚೇಂಜ್ ಇದೆ. ಈಗ ಇನ್ನೊಂದು ಕೇಳ್ಬೋದು ನೀವು, ಹಾಗಾದರೆ ಹಿಸ್ಟ್ರಿ ಏನು ಮಾಡೋದು ಸರ್? ಹಿಸ್ಟ್ರಿ ನೋಡಿ, ಹಿಸ್ಟ್ರಿ ಪ್ರತಿ ವರ್ಷ 2015ರಿಂದ 2023ರವರೆಗೆ ಬ್ಲೂ ಪ್ರಿಂಟ್ ಪ್ರಕಾರ ಬಂದಿಲ್ಲ. ನಾನು ಬ್ಲೂ ಪ್ರಿಂಟ್ ಪ್ರಕಾರ ಓದಿ ಅಂತ ನಾನು ನಿಮಗೆ ಸಜೆಷನ್ ಕೊಡ್ತಾ ಇಲ್ಲ. ನಾನು ಬೇಕಂತಂದರೆ ಹಿಸ್ಟ್ರಿ ಮೇಲೆ ಇಂಪಾರ್ಟೆಂಟ್ ಕ್ವೆಶ್ಚನ್ ಮಾಡ್ತಾ ಇದ್ದೇನೆ, ಇಂಪಾರ್ಟೆಂಟ್ ಕ್ಲಾಸಸನ್ನು ಹೇಳ್ತಾ ಇದ್ದೇನೆ, ಇಂಪಾರ್ಟೆಂಟ್ ಕ್ವೆಶ್ಚನ್ ಕೊಡ್ತೀನಿ, ಅದಷ್ಟೇ. ಹಿಸ್ಟ್ರಿ ತುಂಬ ಲಾಸ್ಟ್ ಒಂದು ಇಯರಲ್ಲಿ ಸ್ವಲ್ಪ ಇಶ್ಯೂ ಆಗಿತ್ತು. ಸೊ ಬ್ಲೂ ಪ್ರಿಂಟ್ ಪ್ರಕಾರ ನಾನು ಹಿಸ್ಟ್ರಿ ಓದೋಕ್ಕೆ ಹೇಳಲ್ಲ. ಇದೊಂದನ್ನು ಕರೆಕ್ಟಾಗಿ ತಿಳ್ಕೊಳ್ಳಿ. ಹಿಸ್ಟ್ರಿನೂ ಕೂಡ 3ಕ್ಕೆ 3 ಬ್ಲೂ ಪ್ರಿಂಟನ್ನು ನೋಡಿದರೆ ಫುಲ್ ಆಫ್ ಡಿಫ್ರೆನ್ಷಿಯೇಟ್ ಇದೆ. ಪೂರ್ತಿ ಡಿಫ್ರೆನ್ಸ್, ಫುಲ್ 3ಕ್ಕೆ 3 ಡಿಫ್ರೆನ್ಸನ್ನು ನೀವು ನೋಡ್ಬೋದು ಅಲ್ಲಿ. ಅದೇ ರೀತಿ ಇನ್ನೊಂದು ಯಾವುದಪ್ಪ ಅಂತಂದರೆ ಸ್ಟ್ಯಾಟಿಸ್ಟಿಕ್ಸ್ ತೊಗೊಳ್ಳಿ, ಅದು ಸಹ 1-2 ಮಾರ್ಕ್ಸಲ್ಲಿ ಡಿಫ್ರೆನ್ಷಿಯೇಟ್ ಇದೆ. ಬಯಾಲಜಿ 1ರಿಂದ 2 ಮಾರ್ಕ್ಸಲ್ಲಿ ಡಿಫ್ರೆನ್ಷಿಯೇಟ್ ಇದೆ. ಮ್ಯಾಥಮೆಟಿಕ್ಸ್ 1-2 ಮಾರ್ಕ್ಸಲ್ಲಿ ಡಿಫ್ರೆನ್ಷಿಯೇಟ್ ಇದೆ. ಈಗ ಇವೆಲ್ಲ ಕೇಳಿದ ನಂತರ ಯಾವ ಒಂದು ಬ್ಲೂ ಪ್ರಿಂಟನ್ನು ಅಧ್ಯಯನ ಮಾಡಬೇಕು? 1ನೇ ಬ್ಲೂ ಪ್ರಿಂಟನ್ನು ಅಧ್ಯಯನ ಮಾಡಿ. 1ನೇ ಬ್ಲೂ ಪ್ರಿಂಟನ್ನು ನೀವು ಅಧ್ಯಯನ ಮಾಡ್ಬೋದು. ಆದರೆ ಹಿಸ್ಟ್ರಿಗೆ ಹೊರತುಪಡಿಸಿ, ಹಿಸ್ಟ್ರಿಗೆ ನೀವು ಬ್ಲೂ ಪ್ರಿಂಟ್ ಪ್ರಕಾರ ಅಧ್ಯಯನ ಮಾಡಿ, ಸ್ಟಡಿ ಮಾಡಿ ಅಂತ ಹೇಳ್ತಾ ಇಲ್ಲ. 1ನೇ ಬ್ಲೂ ಪ್ರಿಂಟ್ ಓದಿದರೆ ಉತ್ತಮ. 1ನೇ ಬ್ಲೂ ಪ್ರಿಂಟ್ ಪ್ರಕಾರ ಎಕ್ಸಾಮಲ್ಲಿ ಕ್ವೆಶ್ಚನ್ ಆನ್ಸರ್ಗಳು ಕೇಳ್ತಾರೆ, ಅದೇ ರೀತಿ ಬರುತ್ತೆ. ಮಿಡ್ ಟರ್ಮಲ್ಲಿ ಸ್ವಲ್ಪ ಚೇಂಜಸ್ ಆಗ್ಬೋದು. ಮಿಡ್ ಟರ್ಮಲ್ಲಿ ಏನು ಮಾಡ್ತಾರೆ ಅಂತಂದರೆ ನಿಮ್ಮ ಜಿಲ್ಲಾವಾರು ಪ್ರಶ್ನೆ ಪತ್ರಿಕೆ ಸರ್ಕ್ಯುಲೇಟ್ ಆಗುತ್ತೆ. ಆದರೆ ವಾರ್ಷಿಕ ಪರೀಕ್ಷೆಯಲ್ಲಿ ಪೂರ್ತಿ ಒಂದು ರಾಜ್ಯದ ಪ್ರಶ್ನೆ ಪತ್ರಿಕೆ ಬರುತ್ತೆ. ಇದು ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ಇನ್ ಸಮರಿಯಲ್ಲಿ ಹೇಳೋದಾದರೆ, ಪೂರ್ತಿ ಕೊನೆಯಲ್ಲಿ ಹೇಳೋದಾದರೆ 1ನೇ ಬ್ಲೂ ಪ್ರಿಂಟನ್ನು ನೀವು ಅಧ್ಯಯನ ಮಾಡಿ. 2ನೇ ಬ್ಲೂ ಪ್ರಿಂಟ್ ರಿಪಿಟರ್ಸ್ 2ನೇ ಎಕ್ಸಾಮ್ ಇರುತ್ತೆ. 3ನೇ ಒಂದು ಬ್ಲೂ ಪ್ರಿಂಟ್ 3ನೇ ಎಕ್ಸಾಮ್ ಬರುತ್ತಲ್ಲ, ಅದು ಜುಲೈ ಆಗಸ್ಟಲ್ಲಿ ಆ ಒಂದು ಬ್ಲೂ ಪ್ರಿಂಟ್ ಅಲ್ಲಿ ಅಪ್ಲೈ ಆಗುತ್ತೆ. ನೀವು ಜಸ್ಟ್ 1ನೇ ಬ್ಲೂ ಪ್ರಿಂಟನ್ನು ಓದಿದರೆ ಸಾಕು. ಆದರೂ ಕನ್ನಡ ಆಗಿರ್ಬೋದು, ಕೆಲವೊಂದಿಷ್ಟು ಸಬ್ಜೆಕ್ಟ್ ಪೂರ್ತಿ ಸೇಮ್ ಇದೆ, ಏನು ಚೇಂಜಸ್ ಇಲ್ಲ. ಇದಿಷ್ಟನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಇನ್ನೂ ಏನಾದರೂ ಡೌಟ್ ಇದ್ದರೆ ಜಸ್ಟ್ ನೀವು ಟೆಲಿಗ್ರಾಮಲ್ಲಿ ಇದನ್ನು ಮಾಡಿ, ಇಲ್ಲ ಕಮೆಂಟ್ ಮಾಡಿ ಹೇಳಿ. ನಾನು ಅದರ ಮೇಲೆ ಒಂದು ಪರ್ಟಿಕ್ಯುಲರ್ ಆಗಿ ವಿಡಿಯೋನ ಮಾಡ್ತಾ ಇದ್ದೇನೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪದೇ ಹೇಳ್ತಾ ಇದ್ದೇನೆ, ಟೆಲಿಗ್ರಾಮಲ್ಲಿ ಎಲ್ಲ ನೋಟ್ಸ್ ಇದೆ, ಹೋಗಿ ಜಸ್ಟ್ ಡೌನ್ಲೋಡ್ ಮಾಡ್ಕೊಳ್ಳಿ, ನಿಮ್ಗೆ ಯೂಸ್ ಆಗುತ್ತೆ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಧನ್ಯವಾದ ಸ್ನೇಹಿತರೆ.